ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಶಿವಗಂಗೆ ಬೆಟ್ಟದಲ್ಲಿ ಅದ್ವೈತ್ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸತತವಾಗಿ ಆತನ ಹುಡುಕಾಟದಲ್ಲಿ ಅಧಿಕಾರಿಗಳು ಕಾರ್ಯಾಚರಣೆಯನ್ನ ಚುರುಕುಗೊಳಿಸಿದ್ದಾರೆ. ಆದ್ರೆ ಅದ್ವೈತ್ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಈ ಕ್ಷಣಕ್ಕೂ ಸುಳಿವು ಸಿಗ್ತಾ ಇಲ್ಲ. ಜೊತೆಗೆ ತನಿಖೆ ಕಾರ್ಯಾಚರಣೆಯ ಇಡೀ ದಿಕ್ಕನ್ನ ಬದಲಾಯಿಸ್ತಾ ಇರೋದು ಅದ್ವೈತ್ಗೆ ಇರುವಂತಹ ದಿನಚರಿ, ಆತನಿಗೆ ಇರುವಂತಹ ಹವ್ಯಾಸಗಳು. ಯಾಕಂದ್ರೆ ಶಿವಗಂಗೆ ಬೆಟ್ಟಕ್ಕೆ ಹೋದಂತ ಅದ್ವೈತ್ ಎಲ್ಲಿ ಬಂದ, ಹೇಗ್ ಹೋದ, ಯಾವ ರೀತಿ ಬಂದ ಅಥವಾ ವಾಪಸ್ ಬಂದ ಇಲ್ವಾ ಅನ್ನೋದ್ರ ಬಗ್ಗೆ ಸಾಕ್ಷಿಗಳಿಲ್ವಂತೆ. ಹಂಗಾಗಿ ಇಡೀ ತನಿಖೆಯ ದಿಕ್ಕು, ಕಾರ್ಯಾಚರಣೆಯ ದಿಕ್ಕನ್ನ ಬದಲಾಯಿಸ್ಬಿಟ್ಟಿದೆ ಅದ್ವೈತ್ ದಿನಚರಿ ಮತ್ತು ಹವ್ಯಾಸ. ಶಿವಗಂಗೆ ಬೆಟ್ಟದಲ್ಲಿ ಟೆಕ್ಕಿ ಅದ್ವೈತ್ ನಾಪತ್ತೆ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಹುಡುಕಾಟದ ದಿಕ್ಕನ್ನ ಬದಲಾಯಿಸಿಬಿಟ್ಟಿದೆ ಅದ್ವೈತ್ಗಿರುವಂತಹ ದಿನಚರಿ ಮತ್ತು ಹವ್ಯಾಸ. ಬೆಟ್ಟಕ್ಕೆ ಹೋದ ಅದ್ವೈತ್ ವಾಪಸ್ ಬಂದಿರೋ ಬಗ್ಗೆ ಯಾವುದೇ ಸಾಕ್ಷಿಗಳೇ ಸಿಕ್ಕಿಲ್ವಂತೆ. ಟೆಕ್ಕಿ ಅದ್ವೈತ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರಾ? ಆ ಬಗ್ಗೆ ಕೂಡ ಒಂದಷ್ಟು ಸಾಕ್ಷಿಗಳು ಸಿಗ್ಲಿಲ್ಲ. ಹೊಸ ಆಯಾಮದಲ್ಲಿ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರಂತೆ ಕಾಡುಗೋಡು ಪೊಲೀಸರು. ಗ್ಯಾರಂಟಿ ನ್ಯೂಸ್ ನಲ್ಲಿ ಅದ್ವೈತ್ ನಾಪತ್ತೆ ಕೇಸ್ನ ಇಂಚಿಂಚು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅದ್ವೈತ್ ನಾಪತ್ತೆ ಹಾಕಿದ್ದಾರೆ. ಆತನ ಹುಡುಕಾಟದಲ್ಲಿ ಕಾಡುಗೋಡಿ ಪೊಲೀಸರು. ಬಟ್ ಆತ ಆತ್ಮಹತ್ಯೆ ಮಾಡ್ಕೊಂಡ ಅಥವಾ ದಾರಿ ತಪ್ಪಿದ್ದಾನ ಅದ್ರ ಬಗ್ಗೆ ಸುಳಿವಿಲ್ಲ. ಓಶೋ ವಿಚಾರಕ್ಕೆ ಪ್ರಭಾವಿತನಾಗಿದ್ದಂತೆ ಅದ್ವೈತ್, ಹಂಗಾಗಿ ಆಧ್ಯಾತ್ಮದ ಹಾದಿಯನ್ನ ಹಿಡಿದಿದ್ದಾರಾ ಅಂತ ಆಧ್ಯಾತ್ಮಿಕ ವಿಚಾರಗಳ ಬಗ್ಗೆ ಸಂಬಂಧಿಕರ ಬಳಿ ಹೇಳ್ಕೊಳ್ತಾ ಇದ್ರಂತೆ. ಇದೇ ಮಾಹಿತಿ ಆಧರಿಸಿ ಶೋಧಕ್ಕಿಳಿದಿದ್ದಾರೆ ಪೊಲೀಸರು. ಅಕ್ಕಪಕ್ಕದ ಆಶ್ರಮ ಸೇರಿ ಕೆಲ ಸ್ಥಳಗಳಲ್ಲಿ ಸರ್ಚಿಂಗ್ ಆರಂಭಿಸಿದ್ದಾರೆ ಪೊಲೀಸರು. ಕೆಲ ಕಾಲ ಅಜ್ಞಾತವಾಗಿರೋ ಸ್ಥಳಗಳ ಸಂಪರ್ಕ ಮಾಡಿದ್ರ ಬಗ್ಗೆ ಪರಿಶೀಲನೆ ಆಗ್ತಾ ಇದೆ. ಅಲ್ಲದೆ ನಿರಂತರ ಹಲವು ಡೇಟಿಂಗ್ ಆಪ್ ಬಳಕೆ ಮಾಡುತ್ತಿದ್ರಂತೆ ಅದ್ವೈತ್. ಡೇಟಿಂಗ್ ಆಪ್ ನಲ್ಲಿ ಪರಿಚಯವಾದ ಯುವತಿ ಜೊತೆ ಸಂಪರ್ಕದಲ್ಲಿದ್ರಂತೆ. ಕಳೆದ 3 ತಿಂಗಳಿನಿಂದ ಅದೇ ಯುವತಿ ಜೊತೆ ಬೆಟ್ಟ ಸೇರಿ ಕೆಲವೆಡೆ ಸುತ್ತಾಡಿದ್ರ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಾರೆ. ಆ ಯುವತಿ ವಿಚಾರಣೆ ನಡೆಸಿ ಅದ್ವೈತ್ ಚಲನವಲನದ ಬಗ್ಗೆ ಮಾಹಿತಿ ಸಂಗ್ರಹ ಮಾಡೋದಕ್ಕೆ ಪೊಲೀಸರು ಮುಂದಾಕಿದ್ದಾರೆ. ಯುವತಿ ಜೊತೆಗೂ ಓಶೋ ವಿಚಾರ ಮತ್ತು ಆತ್ಮಹತ್ಯೆ ವಿಚಾರದ ಬಗ್ಗೆ ಪರಿಶೀಲನೆ ಆಗ್ತಾ ಇದೆ. ಡೇಟಿಂಗ್ ಆಪ್ ನಲ್ಲಿ ಸಂಪರ್ಕ ಮಾಡಿರುವ ಯುವತಿಯನ್ನ ವಿಚಾರಣೆಗೆ ಪೊಲೀಸರು ಒಳಪಡಿಸಿದ್ದಾರೆ. ಹ್ಯಾಕರ್ ಆಗಿದ್ರಿಂದ ಪ್ರೀ ಪ್ಲಾನ್ ಮಾಡಿ ಅಜ್ಞಾತ ಸ್ಥಳಕ್ಕೆ ಹೋದ್ರಾ? ನಾಪತ್ತೆ ಆಗೋ ಹಿಂದಿನ ದಿನ ರೂಮ್ ನಲ್ಲಿದ್ದ ವಸ್ತುಗಳನ್ನೆಲ್ಲ ಇಂದೋರ್ಗೆ ಶಿಫ್ಟ್ ಮಾಡಿದ್ರಂತೆ. ಇಂದೋರ್ನಲ್ಲಿರುವ ಅದ್ವೈತ್ ಪೋಷಕರನ್ನ ಕೂಡ ಸಂಪರ್ಕ ಮಾಡೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಅಲ್ಲಿಗೆ ಅದ್ವೈತ್ ನಾಪತ್ತೆಯಾಗಿದ್ದಾರಾ ಅಥವಾ ಏನಾದ್ರೂ ಹೆಚ್ಚು ಕಡಿಮೆ ಆಗಿದೆಯಾ, ಆತ್ಮಹತ್ಯೆ ಮಾಡ್ಕೊಂಡ್ರಾ, ಇದ್ಯಾವುದ್ರ ಬಗ್ಗೆ ಕೂಡ ಕ್ಲಾರಿಟಿ ಇಲ್ಲ. ಯಾಕಂದ್ರೆ ಸಾಕ್ಷಿಗಳೇ ಸಿಗ್ತಾ ಇಲ್ಲ. ಹಂಗಾಗಿ ಆತನ ಬಗ್ಗೆ ಸಂಬಂಧಿಕರ ಬಳಿ, ಸ್ನೇಹಿತರ ಬಳಿ ವಿಚಾರಿಸಿದಾಗ ಇತ್ತೀಚೆಗೆ ಆಧ್ಯಾತ್ಮಿಕ ಒಲವು ಜಾಸ್ತಿಯಾಗಿ ಕಾಣಿಸ್ತಾ ಇತ್ತು ಅದ್ವೈತ್ ಹತ್ತಿರ. ನಮ್ಮ ಹತ್ತಿರ ಕೂಡ ಆಧ್ಯಾತ್ಮಿಕ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ರು, ಚರ್ಚೆ ಮಾಡ್ತಾ ಇದ್ರು, ಅದಕ್ಕೆ ಪ್ರಭಾವಿತರಾಗಿದ್ರು ಅನ್ನುವಂತಹ ವಿಚಾರವನ್ನ ಅವರ ಸಂಬಂಧಿಕರು ಹೇಳಿದ್ದಾರೆ. ಹಂಗಾಗಿ ಪೊಲೀಸರು ಅಜ್ಞಾತ ಸ್ಥಳಕ್ಕೆ ಹೋಗಿ ಏನಾದ್ರೂ ಆಧ್ಯಾತ್ಮಿಕದ ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನನ ಅಥವಾ ಆಧ್ಯಾತ್ಮಿಕ ಮೊರೆ ಹೋಗಿಬಿಟ್ಟಿದ್ದಾರಾ? ಈ ಆಯಾಮದಲ್ಲಿ ಹೊಸದಾಗಿ ಈಗ ಕಾಡುಗೋಡಿ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಕ್ರೈಮ್ ಬ್ಯೂರೋ ಹೆಡ್ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಸದ್ಯ ಅದ್ವೈತ್ ಕೇಸ್ಗೆ ಸಂಬಂಧಪಟ್ಟಂತೆ ಏನ್ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತ? ಶ್ರುತಿ, ಏನು ನಂದಿ ಬೆಟ್ಟಕ್ಕೆ ಹೋಗಿ ಅಲ್ಲಿಂದ ಅಜ್ಞಾತ ಸ್ಥಳಕ್ಕೆ ಅಂದ್ರೆ ನಿಗೂಢವಾಗಿ ನಾಪತ್ತೆಯಾಗಿರ್ತಕ್ಕಂಥ ಟೆಕ್ಕಿ ಅದ್ವೈತ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ದಾಬಾಸ್ಪೇಟೆ ಪೊಲೀಸರು, ಮತ್ತೊಂದು ಕಡೆ ಕಾಡುಗೋಡಿ ಪೊಲೀಸರು ಈ ತನಿಖೆಯನ್ನ ಚುರುಕಾಗಿ ನಡೆಸ್ತಾ ಇರ್ತಕ್ಕಂಥ. ಯಾಕಂತಂದ್ರೆ ಇಲ್ಲಿ ಟೆಕ್ಕಿಯಾಗಿ ಕೆಲಸ ಮಾಡ್ತಾ ಇದ್ದಂತ ಅದ್ವೈತ್ ಏನು ಒಂದು ಪ್ರವಾಸ ಹೋಗಿದ್ದಂತ ಸಂದರ್ಭದಲ್ಲಿ ಆ ಬೆಟ್ಟದ ಮೇಲೆ ಹತ್ತಿರ್ತಾನೆ. ಬೆಟ್ಟಕ್ಕೆ ಹೊರಗಡೆ ಹೋಗಿರ್ತಕ್ಕಂಥ ಸಂಬಂಧಪಟ್ಟಾಗಿ ಯಾವುದೇ ದೈಹಿಕವಾಗಿ ಮೂವ್ಮೆಂಟ್ ಆಗಿರ್ತಕ್ಕಂಥ ಸುಳಿವುಗಳು ಸಿಕ್ಕಿಲ್ಲ, ಜೊತೆಗೆ ಕುರುಹುಗಳು ಸಹ ಪತ್ತೆ ಆಗ್ತಾ ಇಲ್ಲ. ಮತ್ತೊಂದು ಕಡೆ ಆತನ ದಿನಚರಿ ಇರ್ಬೋದು, ಹವ್ಯಾಸಗಳಿರ್ಬೋದು, ಜೊತೆಗೆ ಯಾವ
ವಿಚಾರದಲ್ಲಿ ತುಂಬಾ ಒಲವನ್ನ ಹೊಂದಿದ್ದ ಅನ್ನೋದ್ರ ಬಗ್ಗೆ ಪೊಲೀಸರು ಮಾಹಿತಿ ಕಲೆ ಹಾಕಿದ್ದಾರೆ. ಅವರ ಕ್ಲೋಸ್ ಫ್ರೆಂಡ್ಸ್ ಇರ್ಬೋದು, ಮತ್ತೆ ಏನು ಇತರೆ ಅವರ ಡೇಟಿಂಗ್ ಆಪ್ ಪರಿಚಯ ಆಗಿದ್ದಂತ ಒಬ್ಬ ಯುವತಿ ಏನಿದ್ದಾರೆ ಅವರಿಂದಲೂ ಸಹ ಮಾಹಿತಿ ಕಲೆ ಹಾಕುವಂತ ಕೆಲಸವನ್ನ ಸಹ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಏನು ಆತ ಇತ್ತೀಚೆಗೆ ಕೆಲವೊಂದು ಆಧ್ಯಾತ್ಮಿಕ ವಿಚಾರಗಳ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ಸಹ ಹೊಂದಿದ್ದ, ಬೇರೆ ತನ್ನ ಸಹೋದ್ಯೋಗಿಗಳ ಜೊತೆಗೆ ಅದೇ ವಿಚಾರವಾಗಿ ಚರ್ಚೆಯನ್ನು ಸಹ ಮಾಡ್ತಾ ಇದ್ದ, ಓಶೋ ವಿಚಾರಗಳಲ್ಲಿ ಅತ್ಯಂತ ಪ್ರಭಾವಿತನಾಗಿದ್ದ ಅಂತಕ್ಕಂಥ ಒಂದು ಮಾಹಿತಿ ಲಭ್ಯವಾಗಿದೆ. ಆದ್ರೆ ಇಲ್ಲಿ ಏನೇ ಆದ್ರೂ ಯಾವ್ದಾದ್ರು ಆಶ್ರಮಗಳಲ್ಲಿ ಆತ ಇರಬೇಕು ಅಥವಾ ಏನು ಇರ್ತಕ್ಕಂಥ ಜಾಗದಲ್ಲೇ ಆ ಒಂದು ವಿಚಾರಗಳನ್ನ ಬೋಧನೆ ಮಾಡುವಂತ ಕೆಲಸವನ್ನ ಸಹ ಮಾಡಬೇಕು. ಇದ್ದಕ್ಕಿದ್ದಂತೆ ಏನು ಪ್ರವಾಸ ಹೋಗಿದ್ದಂತ ಸಂದರ್ಭದಲ್ಲಿ ಬೆಟ್ಟ ಹತ್ತಿದಂತ ಟೆಕ್ಕಿ ಇಲ್ಲೋದ ಅನ್ನೋದೇ ಈಗ ನಿಗೂಢ ಆಗಿರ್ತಕ್ಕಂಥದ್ದು. ಹೀಗಾಗಿ ಏನು ಆತ ಅವತ್ತು ಪ್ರಯಾಣ ಮಾಡದಂತ ಸಂದರ್ಭದಲ್ಲಿ ಬಳಸಿದಂತ ಮೊಬೈಲ್ ಇರ್ಬೋದು, ಇತರೆ ಸ್ನೇಹಿತರಿಗೊಂದಿಗೆ ಕೂಡಿದಂತ ಸಂಪರ್ಕ, ಹಾಗಾಗಿ 3 ತಿಂಗಳ ಒಂದು ಮೊಬೈಲ್ ಟವರ್ ಲೊಕೇಶನ್ ಇರ್ಬೋದು, ಜೊತೆಗೆ ಕಾಲ್ ಡೀಟೇಲ್ಸ್ ಅನ್ನ ಚೆಕ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಡೇಟಿಂಗ್ ಆಪ್ ನಲ್ಲಿ ಪರಿಚಯ ಆಗಿದ್ದಂತ ಯುವತಿ ಏನಿದೆ ಆ ಯುವತಿಯಿಂದಲೂ ಸಹ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಈ ದಾಬಸ್ಪೇಟೆ ಮತ್ತೆ ಕಾಡುಗೋಡಿ ಪೊಲೀಸರು ಇಬ್ಬರು ಸೇರಿ ಜಂಟಿ ಕಾರ್ಯಾಚರಣೆಯನ್ನ ತನಿಖೆಯನ್ನ ಈ ಪ್ರಕರಣದಲ್ಲಿ ನಡೆಸ್ತಾ ಇರ್ತಕ್ಕಂಥ. ಆ ಯುವತಿಯಿಂದಲೂ ಸಹ ಏನು ಅದ್ವೈತ ಚಲನಗಳ ಬಗ್ಗೆ ಕಳೆದ 3 ತಿಂಗಳೊಂದಿಗೆ ನಿಮ್ಮ ಆಕೆಯೊಂದಿಗೆ ಹೇಗಿದ್ದ, ಎಲ್ಲಿ ಮೀಟ್ ಆಗ್ತಾ ಇದ್ರು, ಯಾವ ವಿಚಾರಗಳನ್ನ ಹಂಚ್ಕೊಳ್ತಾ ಇದ್ದ, ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಸಹ ಮಾಡಿದ್ದಾರೆ. ಇನ್ನು ಈತ ಹೇಳಿಕೆಯಲ್ಲಿ ಹ್ಯಾಕರ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ತನ್ನದೇ ಆದಂತ ಯಾವುದೇ ಎವಿಡೆನ್ಸ್ ಬಿಟ್ಕೊಡಬಾರದು ಅಂತಕ್ಕಂಥ ಏನಾದ್ರು ಒಂದು ದುರಾಲೋಚನೆ ಮಾಡಿ ಈತ ಯಾವುದೇ ಸುಳಿವನ್ನ ಬಿಟ್ಕೊಡದೆ ಹೋಗಿದ್ದಾನ ಅನ್ನೋದ್ರ ಬಗ್ಗೆ ಸಹ ಒಂದು ಅನುಮಾನ ಶುರು ಆಗಿದೆ. ಆದ್ರೆ ಏನೇ ಮಾಡಿದ್ರು ಆತ ದೈಹಿಕವಾಗಿ ಮೂವ್ಮೆಂಟ್ ಏನಿರುತ್ತೆ, ಫಿಸಿಕಲ್ ಮೂವ್ಮೆಂಟ್ಸ್ ಏನಿರುತ್ತೆ, ಅದು ಎಲ್ಲಾದ್ರೂ CCTVಯಲ್ಲಿ ಸರಿಯಾಗಿರ್ಬೇಕು ಅಥವಾ ಯಾರಾದ್ರೂ ಐ ವಿಟ್ನೆಸ್ ಇರಬೇಕು. ಈ ವಿಚಾರದಲ್ಲಿ ಎಲ್ಲೂ ಸಹ ಆತನ ಬಗ್ಗೆ ಒಂದು ಮಾಹಿತಿ ಸಿಗ್ತಾ ಇಲ್ಲ. ಹೀಗಾಗಿ ಇಂದೋರ್ನಲ್ಲಿರ್ತಕ್ಕಂಥ ಆತನ ಪೋಷಕರನ್ನು ಸಹ ಪೊಲೀಸರು ಸಂಪರ್ಕ ಮಾಡಿದ್ದಾರೆ. ಅವರಿಂದಲೂ ಸಹ ಕೆಲವೊಂದಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಒಟ್ಟಾರೆ ಹೇಳೋದಾದ್ರೆ ಈ ಭಾಗದಲ್ಲಿ ಅಂದ್ರೆ ಬೆಂಗಳೂರಿನ ಪೂರ್ವ ಭಾಗದಲ್ಲಿ ಅದ್ವೈತ್ ಟೆಕ್ಕಿ ಈಗ ಮಿಸ್ ಆಗಿದ್ದಾನೆ. ಕೆಲವು ವರ್ಷಗಳ ಹಿಂದೆ ಇದೇ ರೀತಿಯಾಗಿ ಮತ್ತೊಬ್ಬ ಟೆಕ್ಕಿ ಮಿಸ್ ಆಗಿದ್ದ. ಹೀಗಾಗಿ ಆ ಆಯಾಮಗಳಲ್ಲಿ ಏನೆಲ್ಲ ಸಾಧ್ಯತೆಗಳಿದಾವೆ ನಾಪತ್ತೆ ಆಗೋದಕ್ಕೆ ಇರ್ಬೋದು, ಅಥವಾ ಆಧ್ಯಾತ್ಮಿಕ ವಿಚಾರದಲ್ಲಿ ಹೆಚ್ಚಿನ ಆಸಕ್ತಿ ಇದ್ದಂತ ವ್ಯಕ್ತಿಗೆ ಬೇರೆ ಏನಾದ್ರೂ ಮಾರ್ಗದಲ್ಲಿ ಆತ ಕಣ್ಮರೆ ಆಗಿದ್ದಾನ ಅನ್ನೋ ರೀತಿಯಾಗಿ ಪೊಲೀಸರಿಗೆ ಸಾಕಷ್ಟು ಅನುಮಾನಗಳು ಕಾಡೋದಕ್ಕೆ ಶುರು ಆಗಿದೆ. ಆ ವಿಚಾರದಲ್ಲಿ ತನಿಖೆಯನ್ನ ಮುಂದುವರಿಸಿದ್ದಾರೆ. ಶ್ರುತಿ. ಓಕೆ ಮಂಜುನಾಥ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.